ಏರ್ ಶೋನಲ್ಲಿ ಅಗ್ನಿ ಅನಾಹುತಕ್ಕೆ ಗೃಹ ಸಚಿವರೇ ಹೊಣೆ. ಕಾರಿನ ಜೊತೆಗೆ ಅಮೂಲ್ಯ ವಸ್ತು ದಾಖಲೆಗಳು ನಾಶವಾಗಿವೆ. ಏರೋ ಇಂಡಿಯಾ ಶೋನಲ್ಲಿ ಯಾವುದೇ ಮುಂಜಾಗ್ರತೆ ಕೈಗೊಂಡಿರಲಿಲ್ಲ. ಈ ದುರ್ಘಟನೆಗೆ ರಾಜ್ಯ ಸರ್ಕಾರವೇ ಸಂಪೂರ್ಣ ನಿರ್ಲಕ್ಷ್ಯವೇ ಕಾರಣ ಅಂತ ಬೆಂಗಳೂರಿನಲ್ಲಿ ಬಿಎಸ್ವೈ ಕಿಡಿಕಾರಿದ್ದಾರೆ. ಏರ್ ಶೋನಲ್ಲಿ ಅಗ್ನಿ ಅನಾಹುತಕ್ಕೆ ಗೃಹ ಸಚಿವರೇ ಹೊಣೆ. ಕಾರಿನ ಜೊತೆಗೆ ಅಮೂಲ್ಯ ವಸ್ತು ದಾಖಲೆಗಳು ಕೂಡ ನಾಶವಾಗಿವೆ. ಏರೋ ಇಂಡಿಯಾ ಶೋನಲ್ಲಿ ಯಾವುದೇ ಮುಂಜಾಗ್ರತೆ ಕೈಗೊಂಡಿರಲಿಲ್ಲ. ಈ ದುರ್ಘಟನೆಗೆ ರಾಜ್ಯ ಸರ್ಕಾರದ ಸಂಪೂರ್ಣ ನಿರ್ಲಕ್ಷ್ಯವೇ ಕಾರಣ ಅಂತ ಬೆಂಗಳೂರಿನಲ್ಲಿ ಸರ್ಕಾರದ ವಿರುದ್ಧ ಯಡಿಯೂರಪ್ಪ ಕಿಡಿಕಾರಿದ್ದಾರೆ. ಅಗ್ನಿಶಾಮಕ ಅಧಿಕಾರಿಗಳು ಪರಿಶೀಲಿಸಿ ಎನ್ಒಸಿ ಕೊಡಬೇಕಿತ್ತು, ಆದರೆ ಯಾವುದೇ ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ವಹಿಸಲಾಗಿದೆ. ರಾಜ್ಯ ಸರ್ಕಾರದ ವಿರುದ್ಧ ಯಡಿಯೂರಪ್ಪ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಸಂಪೂರ್ಣ ಏರ್ ಶೋನಲ್ಲಿ ಸಂಭವಿಸಿದಂತ ಅಗ್ನಿ ಅನಾಹುತಕ್ಕೆ ಗೃಹ ಸಚಿವರೇ ಹೊಣೆ ಅಂತ ಕೂಡ ಹೇಳಿದ್ದಾರೆ. ಕಾರಿನ ಜೊತೆಗೆ ಅಮೂಲ್ಯ ವಸ್ತು ದಾಖಲೆಗಳು ಕೂಡ ನಾಶವಾಗಿವೆ. ಏರೋ ಇಂಡಿಯಾ ಶೋನಲ್ಲಿ ಯಾವುದೇ ಮುಂಜಾಗ್ರತೆಗಳನ್ನು ಕೈಗೊಂಡಿರಲಿಲ್ಲ. ಈ ದುರ್ಘಟನೆಗೆ ರಾಜ್ಯ ಸರ್ಕಾರದ ನಿರ್ಲಕ್ಷ್ಯವೇ ಕಾರಣ ಅಂತ ಹೇಳಿ ಬೆಂಗಳೂರಿನಲ್ಲಿ ಸರ್ಕಾರದ ವಿರುದ್ಧ ಯಡಿಯೂರಪ್ಪ ಕಿಡಿಕಾರಿದ್ದಾರೆ. ಪೂರ್ವಭಾವಿ ವ್ಯವಸ್ಥೆಯನ್ನು ಮಾಡದೇನೆ, ಪೊಲೀಸ್ನನ್ನು ನೇಮಕ ಮಾಡದೇನೆ, ಆಂಬ್ಯುಲೆನ್ಸ್ ವ್ಯಾನ್ ಆಗಲಿ ಅಗ್ನಿಶಾಮಕ ದಳವಾಗಲಿ ನೇಮಕವನ್ನು ಮಾಡದೇನೆ ಸಂಪೂರ್ಣ ನಿರ್ಲಕ್ಷ್ಯ ವಹಿಸಿ ಈ ಘಟನೆಗೆ ರಾಜ್ಯ ಸರ್ಕಾರ ಜವಾಬ್ದಾರಿಯನ್ನು ಹೊರಬೇಕಾಗಿದೆ. ವಾಹನ ನಿಲುಗಡೆಗೆ ಸ್ಥಳವನ್ನು ನಿಗದಿಪಡಿಸುವಂತಹ ಜವಾಬ್ದಾರಿ ಸಂಚಾರಿ ಪೊಲೀಸರು ಕೈಗೊಳ್ಳದೇ ಇದ್ದದ್ದು ಹಾಗೂ ಈ ಸ್ಥಳವನ್ನು ಅಗ್ನಿಶಾಮಕ ದಳದ ಅಧಿಕಾರಿಗಳು ಪರಿಶೀಲಿಸಿ ಅದಕ್ಕೆ ಎನ್ಒಸಿ ಕೊಡಬೇಕಾಗಿತ್ತು. ಆದರೆ ಈ ಜವಾಬ್ದಾರಿ ನಿರ್ವಹಣೆಯಲ್ಲೂ ಸಹ ರಾಜ್ಯ ಸರ್ಕಾರ ಸಂಪೂರ್ಣ ನಿರ್ಲಕ್ಷ್ಯ ವಹಿಸಿರುವಂತದ್ದು ಮೇಲ್ನೋಟಕ್ಕೆ ಎದ್ದು ಕಾಣ್ತಾ ಇದೆ. ತಮ್ಮ ಅಭಿಪ್ರಾಯ ಕೊಡೋದು ತಪ್ಪ. ಅವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ, ಅದರಲ್ಲೇನು ತಪ್ಪು? ಡಿಫೆನ್ಸ್ ಸದಸ್ಯೆಯಾಗಿ ಶೋಭಾ ಕರಂದ್ಲಾಜೆ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಬೆಂಕಿ ಅವಘಡ ಕುರಿತು ತನಿಖೆ ಆಗಲಿ, ಸತ್ಯ ಗೊತ್ತಾಗುತ್ತೆ. ಅಗ್ನಿ ದುರಂತಕ್ಕೂ ಭಯೋತ್ಪಾದನೆಗೂ ಸಂಬಂಧ ಇದೆಯಾ, ಈ ಬಗ್ಗೆ ತನಿಖೆ ಆಗಲಿ, ಆಗ ಸತ್ಯಾಸತ್ಯತೆ ಹೊರಬರಲಿದೆ. ಬೆಂಗಳೂರಿನಲ್ಲಿ ಶೋಭಾ ಕರಂದ್ಲಾಜೆ ಅವರ ಹೇಳಿಕೆಯನ್ನ ಬಿಎಸ್ವೈ ಸಮರ್ಥಿಸಿಕೊಳ್ಳುವಂತಹ ಒಂದು ಪ್ರಯತ್ನವನ್ನ ಮಾಡಿದ್ರು. ಅವರ ಅಭಿಪ್ರಾಯವನ್ನ ಅವರು ವ್ಯಕ್ತಪಡಿಸಿದ್ದಾರೆ. ಅದರಲ್ಲಿ ತಪ್ಪೇನಿದೆ ಅನ್ನುವಂತಹ ಅರ್ಥದಲ್ಲಿ ಮಾತನಾಡಿದ್ರು. ಅದು ಯಾವ ರೀತಿಯ ಹೀಗೆ ಅವಘಡ ಸಂಭವಿಸಿದೆ ಅನ್ನುವಂಥದ್ರ ಬಗ್ಗೆ ತನಿಖೆ ಆಗಲಿ ಅಂತ ಹೇಳಿ ಶೋಭಾ ಕರಂದ್ಲಾಜೆ ಅವರ ಹೇಳಿಕೆಯನ್ನ ಸಮರ್ಥಿಸಿಕೊಂಡ್ರು. ಶೋವನ್ನ ಆಯೋಜನೆ ಮಾಡಿರುವಂತದ್ದು ಕೇಂದ್ರ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಹಲವಾರು ಇಲಾಖೆಗಳು. ಆದ್ರೆ ಕರ್ನಾಟಕ ರಾಜ್ಯದ ಜವಾಬ್ದಾರಿ ಏರ್ ಶೋಗೆ ರಕ್ಷಣೆ ಕೊಡುವಂತ ಒಂದು ದೊಡ್ಡ ಜವಾಬ್ದಾರಿ ಇತ್ತು. ನಂಗೆ ಆಶ್ಚರ್ಯ ಆಗುವಂಥದ್ದು, ಇಷ್ಟೊಂದು ವಿದೇಶದಿಂದ ಈ ಒಂದು ಇಂಡಸ್ಟ್ರಿಯಲಿಸ್ಟ್ ಇಲ್ಲಿ ಬರ್ತಾರೆ, ಪ್ರದರ್ಶನಕ್ಕಾಗಿ ಬರ್ತಾರೆ, ಪೈಲಟ್ಗಳು ಬರ್ತಾರೆ, ಜನ ಬರ್ತಾರೆ, ನೋಡೋದಕ್ಕೆ ಬರ್ತಾರೆ, ಬಿಸ್ನೆಸ್ ಮ್ಯಾನ್ಗಳು ಬರ್ತಾ ಇದ್ದಾರೆ. ಕಾರು ನಿಲ್ಲಿಸಿದಂತ ಪಾರ್ಕಿಂಗ್ ಕಡೆ ಕೂಡ ಪಾರ್ಕಿಂಗ್ ಅಲರ್ಟ್ ಯಾರಾಗಿದೆ ಅನ್ನೋದು ಮುಖ್ಯ ಅಲ್ಲ. ಆದ್ರೆ ಪಾರ್ಕಿಂಗ್ ಅಲರ್ಟ್ ಮಾಡಿದಲ್ಲಿ ಪೊಲೀಸರು ಇರಲ್ಲ, ಅಗ್ನಿಶಾಮಕ ದಳ ಇರಲ್ಲ, ಯಾವುದೇ ರಕ್ಷಣೆಯ ವ್ಯವಸ್ಥೆ ಇರಲ್ಲ. ಅಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರದ ಜವಾಬ್ದಾರಿ ಏನು ಅಂತ ನಾನು ಕೇಳ್ತಾ ಇದ್ದೀನಿ. ನಾನು ನಿನ್ನೆ ಟ್ವೀಟ್ ಮಾಡಿದ್ದೆ, ಕರ್ನಾಟಕ ರಾಜ್ಯ ಸರ್ಕಾರ ಇದಕ್ಕೆ ಒಂದು ರಕ್ಷಣೆಯನ್ನು ಕೊಡೋದ್ರಲ್ಲಿ ವೈಫಲ್ಯವನ್ನು ಕಂಡಿದೆ. ಎಲ್ಲಾ ಮಂತ್ರಿಗಳು ಇದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. ನಾನು ಕೇಳ್ತಾ ಇರುವಂತದ್ದು, ಎಲ್ಲಾ ಮಂತ್ರಿಗಳು ನೀವು ರಿಯಾಕ್ಟ್ ಮಾಡಿದೀರಲ್ಲ, ನಿಮ್ಮ ಜವಾಬ್ದಾರಿ ಏನೂ ಇಲ್ವಾ? ಬೇರೆ ಎಲ್ಲಿಗೋ ಲಕ್ನೋಗೆ ಅದು ಶಿಫ್ಟ್ ಆಗುತ್ತೆ ಅಂದಾಗ ಅಂತ ಹೇಳಿರ್ಬೇಕಾದ್ರೆ, ಶೋಭಾ ಅವರು ಒಬ್ಬ ಎಂಪಿ ಆಗಿ ಅದನ್ನು ಹೇಳಬೇಕಾದ್ರೆ ತನಿಖೆ ಆದ್ಮೇಲೆ ಎಲ್ಲ ಸತ್ಯಸಂಗತಿಗಳು ಹೊರಬರುತ್ತೆ. ಅವ್ರು ಹೇಳಕ್ಕೆ ಸ್ವಾತಂತ್ರ್ಯ ಇದೆ ತಾನೆ. ಒಬ್ಬ ಸಂಸತ್ ಸದಸ್ಯ ಆಗಿ ಎನ್ಕ್ವೈರಿ ಆದ್ಮೇಲೆ ಸತ್ಯಸಂಗತಿ ಬರುತ್ತೆ. ಅವರೊಬ್ಬ ಕೇಂದ್ರದ ಕೇಂದ್ರದ ಎಂಪಿ ಆಗಿ, ಡಿಫೆನ್ಸ್ ಕಮಿಟಿ ಸದಸ್ಯೆಯಾಗಿ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಅವರವರ ಕಲ್ಪನೆ ಹೂಯೆ ಅಂತ ಹೇಳಿರ್ಬೇಕಾದ್ರೆ, ಶೋಭಾ ಅವರು ಒಬ್ಬ ಎಂಪಿ ಆಗಿ ಅದನ್ನು ಹೇಳಬೇಕಾದ್ರೆ ತನಿಖೆ ಆದ್ಮೇಲೆ ಎಲ್ಲ ಸತ್ಯಸಂಗತಿಗಳು ಹೊರಬರುತ್ತೆ. ಅವ್ರು ಹೇಳಕ್ಕೆ ಸ್ವಾತಂತ್ರ್ಯ ಇದೆ ತಾನೆ. ಒಬ್ಬ ಸಂಸತ್ ಸದಸ್ಯ ಆಗಿ ಎನ್ಕ್ವೈರಿ ಆದ್ಮೇಲೆ ಸತ್ಯಸಂಗತಿ ಬರುತ್ತೆ. ಅವರೊಬ್ಬ ಕೇಂದ್ರದ ಕೇಂದ್ರದ